ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಮಾನಸಿ ಅಂತ. ವಯಸ್ಸು 35 ವರ್ಷ ತುಂಬಿದೆ. ಊರು ಚಿತ್ರದುರ್ಗ. ಕೆಲಸ ಗೃಹಿಣಿ. ಗಂಡ ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಬಯಕೆ ಮಿಂಡನ ಜೊತೆ ಕೇಯಿಸಿಕೊಳ್ಳುವುದು. ಸಮಸ್ಯೆ ರಾತ್ರಿ ಜಾಸ್ತಿ ಚಟ ಬರುತ್ತೆ. ತೂತು ಕೆಂಪಾಗಿದೆ. ಸೊಂಟ ಬಳ್ಳಿಯಂತೆ ಬಳಕುತ್ತೆ. ಸ್ನೇಹಿತರೆ, ಇದು ಇಷ್ಟು ಮಾನಸಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮಾನಸಿಯವರ ಬಯಕೆಗಳು ಹೀಗಿವೆ. ಗಂಡನಿಂದ ಆಗುತ್ತಿಲ್ಲ, ಚೂಲು ಹೆಚ್ಚಾಗಿದೆ. ಮಂಚದಾಟ ಆಡಲು ಮಿಂಡಬೇಕು. ರಾತ್ರಿಯೆಲ್ಲ ಬೆರಳು ಹಾಕಿಕೊಂಡು ಸಾಕಾಗಿದೆ. ಊಟ ಬೇಕು, ದಾಹ ತೀರಿಸಿಕೊಳ್ಳಬೇಕಾಗಿದೆ. ಗಂಡ ಬೆಳಗ್ಗೆ ಕೆಲಸ ಮಾಡಿ ಸುಸ್ತಾಗ್ತಾರೆ. ರಾತ್ರಿ ಎಷ್ಟೇ ಉಜ್ಜಿದರೂ ಅವರ ಸಾಮಾನು ಏಳುವುದಿಲ್ಲ. ತೂತಿಗೆ ಬಾಯಿ ಹಾಕಿ ಚೀಪುವ ಮಿಂಡಬೇಕು. ಬಾಯಿಗೆ ಜೊಲ್ಲು ಬಿಟ್ಟು ತೂತಿಗೆ ಗೂಟ ಹಾಕಿ ಕೈಯಲ್ಲಿ ಚೆಂಡುಗಳನ್ನು ಹಿಸುಕುವ ಮಿಂಡ ಇರಬೇಕು. ನಿಮ್ಮಲ್ಲಿ ಯಾರಿಗಾದರೂ ಮಾನಸಿಯವರ ಬಯಕೆಗಳನ್ನು ತೀರಿಸುವ ಹಂಬಲವಿದ್ದರೆ ಬೇಗ ಕಮೆಂಟ್ ಮಾಡಿ ತಿಳಿಸಿ. ವ್ಯಕ್ತಿಯ ವ್ಯಕ್ತಿತ್ವ ಹೀಗಿರಲಿ. ಹುಡುಗ ಒಳ್ಳೆಯ ಕೆಲಸದಲ್ಲಿ ಇರಬೇಕು. ನನ್ನ ತೂತು ಚೀಪಿದ ಮೇಲೆ ದುಡ್ಡು ಕೊಡಬೇಕು. ನೋಡಲು ಸುಂದರ ಹಾಗೂ ಸುಶೀಲನಾಗಿರಬೇಕು. ವಯಸ್ಸಿನಲ್ಲಿ ದೊಡ್ಡವರಾಗಿ ಇರಬೇಕು. ಅನುಭವ ಜಾಸ್ತಿ ಇರುತ್ತೆ. ನಾನು ಆಸೆ ಪಟ್ಟ ಹಾಗೆ ಕೇಯಬೇಕು. ನಿಂತಲ್ಲಿಯೇ ರಸ ತೆಗೆದು ಚೆಂಡುಗಳಲ್ಲಿ ಹಾಲು ಬರಬೇಕು. ಅಂತಹ ಹುಡುಗನ ಹುಡುಕಾಟದಲ್ಲಿ ಇದ್ದೇನೆ. ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಬಯಕೆಗಳನ್ನ ಪೂರೈಸುವ ವ್ಯಕ್ತಿಯಾಗಿರಬೇಕು. ಸ್ನೇಹಿತರೆ, ಇದು ಇಷ್ಟು ಮಾನಸಿಯವರು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ. ಮನಸ್ಸಿನ ಕಿವಿಮಾತು. ಜೀವನ ಒಂದು ಸುಂದರ ಆಟ. ಮನಸ್ಸಿಗೆ ಸುಖ ಸಿಗುವಷ್ಟು ಆಡಬೇಕು. ಬೇರೆಯವರ ಮಾತಿಗೆ ತಲೆ ಕೆಡಿಸಿಕೊಳ್ಳಬಾರದು. ಮನಸ್ಸಿನ ಮಾರ್ಗದತ್ತ ಪಯಣ ಬೆಳೆಸಬೇಕು. ಬದುಕು ಒಂದೇ ಸಾರಿ ಸಿಗುವುದು. ಪ್ರತಿಯೊಂದು ಸುಖ ಅನುಭವಿಸಿ ಬಾಳಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.